ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಲಿಪ್ಸ್ಟಿಕ್ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಒಂದು ಸ್ಪೆಷಲೈಸ್ಡ್ ಆಗಿರೋಂಥ ನಿಮಗೆ ಶೇಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಬಿಕಾಸ್ ತುಂಬ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನಾವು ರೆಗ್ಯುಲರ್ ಆಗಿ ಡೈಲಿ ನಾವು ಯೂಸ್ ಮಾಡಬೇಕು, ಸೊ ತುಂಬ ಚೆನ್ನಾಗಿರಬೇಕು, ತುಂಬ ಲೈಟ್ ವೆಯ್ಟ್ ಆಗು ಕೂಡ ಇರಬೇಕು, ಮತ್ತು ಲಾಂಗ್ ಲಾಸ್ಟಿಂಗ್ ಸ್ಟೇ ಕೂಡ ಆಗಿರಬೇಕು, ಅದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರಬೇಕು, ವಾಟರ್ ಪ್ರೂಫ್ ಆಗಿರಬೇಕು, ಮತ್ತು ತುಂಬಾ ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರಬೇಕು. ಸೊ ಈ ರೀತಿಯಲ್ಲಿ ಇರೋಂಥ ಒಂದು ಬ್ರ್ಯಾಂಡ್ ಲಿಪ್ಸ್ಟಿಕ್ ನಮಗೆ ತಿಳಿಸ್ಕೊಡಿ, ಸೊ ನಮಗೆ ರೆಗ್ಯುಲರ್ ಯೂಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ರಿ. ಸೊ ಮತ್ತೆ ನ್ಯಾಚುರಲ್ ಆಗು ಕಾಣಬೇಕು ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಅದೆಲ್ಲದೂ ಕೂಡ ಮೈಂಡಲ್ಲಿ ಇಟ್ಕೊಂಡು ಇವತ್ತು ನಾನು ಮೆಬ್ಲಿನ್ ಬ್ರ್ಯಾಂಡ್ ಅವ್ರದ್ದು ಒಂದು ಲಿಪ್ಸ್ಟಿಕ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೆಬ್ಲಿನಲ್ಲಿ ನಿಮಗೆ ಸಾಕಷ್ಟು ಶೇಡ್ಸ್ಗಳು, ಸಾಕಷ್ಟು ನಿಮಗೆ ವೆರೈಟೀಸ್ ಅಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ನಾನು ನಿಮಗೆ ಒಂದು ಶೇಡ್ ಅಂದರೆ ಅಥವಾ ಒಂದು ಟೈಪ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಜೆಟ್ ಫ್ರೆಂಡ್ಲಿ ಕೂಡ ಹೌದು, ಮತ್ತು ತುಂಬಾ ನಿಮಗೆ ಬೆನಿಫಿಟ್ ಕೂಡ ಸಿಗುತ್ತೆ, ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಮುಂದೆ ಏನೆಲ್ಲ ಫೀಚರ್ಸ್ ಇದೆ ಒಂದು ಲಿಪ್ಸ್ಟಿಕ್ ನೀವು ಯೂಸ್ ಮಾಡೋದ್ರಿಂದ, ಮತ್ತೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಎಷ್ಟು ಪ್ರೈಸು, ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ, ಡೀಟೇಲ್ ಆಗಿ ತಿಳಿಸ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ. ಆ್ಯಂಡ್ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಆಗುತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೀವು ಹೇಳ್ದಂಗೆ ತುಂಬಾನೇ ಲಾಂಗ್ ಲಾಸ್ಟಿಂಗ್ ಸ್ಟೇ ಕೊಡುವಂತ ಲಿಪ್ಸ್ಟಿಕ್ ಯಾವುದು ಅಂತ ಹೇಳಿದ್ರೆ ಮೆಬ್ಲಿನ್ ನ್ಯೂಯಾರ್ಕ್ ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಕ್ವಿಡ್ ಲಿಪ್ಸ್ಟಿಕ್ ಅಂತ ಹೇಳಿ ನೋಡ್ತಾ ಇದಿಲ್ವಾ ಪ್ಯಾಕೇಜಿಂಗ್. ಸೊ ಈ ರೀತಿನಲ್ಲಿರುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಾನು ಯಾವ್ದು ಟೈಪ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿ. ಇನ್ನೊಂದ್ಸಲ ಹೇಳ್ತೀನಿ ಯಾವುದು ಅಂತ ಹೇಳಿ. ಮೆಬ್ಲಿನ್ ನ್ಯೂಯಾರ್ಕ್ ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಕ್ವಿಡ್ ಲಿಪ್ಸ್ಟಿಕ್. ಓಕೆನಾ? ಸೊ ಇದನ್ನ ನಾನು ನಿಮಗೆ ಚೂಸ್ ಮಾಡಿರೋಂಥದ್ದು. ಅಂಡ್ ಇದು 100% ವಾಟರ್ ಪ್ರೂಫ್. ಓಕೆನಾ? ಸೊ ಅಂಡ್ ಇದು ಟೆಕ್ಸ್ಚರ್ ಬಂದು ಲಿಕ್ವಿಡ್ ಟೆಕ್ಸ್ಚರ್ ಇರುತ್ತೆ. ಸೊ ಇದು ನಿಮಗೆ ಈ ರೀತಿನಲ್ಲಿ ಅಂದರೆ ಈ ರೀತಿ ಪ್ಯಾಕೇಜಲ್ಲಿ ಒಂದು ಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಲಿಪ್ಸ್ಟಿಕ್ ನೀವು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಾನು ಆಗಲೇ ಹೇಳಿದ್ದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳಿ. ಸೊ ನೀವು ಅಪ್ಲೈ ಮಾಡಿದಾಗ ನಿಮಗೆ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ, ನಿಮ್ಮ ಲಿಪ್ಸ್ ನ್ಯಾಚುರಲ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಏನೋ ಹೆವಿಯಾಗಿ ನಿಮ್ಮ ಲಿಪ್ಸ್ಗೆ ಏನೋ ಹಾಕೊಂಡಿದ್ದೀವಿ ಅನ್ನೋಷ್ಟು ನಿಮಗೆ ಫೀಲೇ ಕೊಡೋದಿಲ್ಲ. ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಆ ರೀತಿ ಅನಿಸ್ಬೋದು, ಬಿಟ್ಟರೆ ಅದು ನೀಟಾಗಿ ನಿಮ್ಮ ಅದು ಅಂದರೆ ಫುಲ್ ಅದು ಅಡ್ಜಸ್ಟ್ ಆದಮೇಲೆ, ಬ್ಲೆಂಡ್ ಆದಮೇಲೆ ನಾರ್ಮಲ್ ಆಗಿ ನಿಮ್ಮ ಲಿಪ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಈ ಲಿಪ್ಸ್ಟಿಕ್ ನೀವು ಯೂಸ್ ಮಾಡಿದಾಗ ಅಂದರೆ ಅಪ್ಲೈ ಮಾಡಿದಾಗ 16 hours ವರೆಗೂ ಕೂಡ ನಿಮ್ಮ ಲಿಪ್ಸಲ್ಲಿ ಹಾಗೇನೆ ಸ್ಟೇ ಆಗಿರುತ್ತೆ. ಸೊ ಸ್ವಲ್ಪನೂ ಎಲ್ಲೂ ಕೂಡ ಅದ್ರದ್ದು ಫೇಡ್ ಎಲ್ಲ ಕೂಡ ಏನೋ ಹಾಳಾಗೋದಾಗಿರ್ಬೋದು, ಅಥವಾ ಅದ್ರದ್ದು ಏನು ನಿಮ್ಮದು ಅಪ್ಲೈ ಮಾಡಿರ್ತೀರಲ್ವ, ಸೊ ಬ್ರೇಕೇಜ್ ಆಗೋದು, ಸೊ ಆ ರೀತಿನಲ್ಲಿ ಆಗೋದೇ ಇಲ್ಲ. 16 hours ವರೆಗೂ ಕೂಡ ಹಾಗೇನೆ ಇರುತ್ತೆ, ಏನು ಟ್ರಾನ್ಸ್ಫರ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ? ಸೊ ಇದು ನೋ ಟ್ರಾನ್ಸ್ಫರ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಆಯಿಲ್ ಪ್ರೂಫ್ ಕೂಡ ಇದೆ ಆ್ಯಂಡ್ ಆಲ್ಸೋ ವಾಟರ್ ಪ್ರೂಫ್ ಕೂಡ ಹೌದು. ಓಕೆನಾ? ಸೊ ಈಗ ನೀವು ವಾಟರಲ್ಲಿ ನೀವು ಅಪ್ಲೈ ಮಾಡಿ ಒಂದು ಸ್ವಲ್ಪ ಬಿಟ್ಟು ನೀವು ವಾಟರಲ್ಲಿ ಅದನ್ನ ವಾಶ್ ಮಾಡ್ಕೊಂಡ್ರು ಕೂಡ ಹೋಗೋದಿಲ್ಲ, ಆ್ಯಂಡ್ ಆಯಿಲ್ ಹಾಕಿ ನೀವು ಉಜ್ಜಿದ್ರು ಕೂಡ ಹೋಗೋದಿಲ್ಲ. ಓಕೆನಾ? ಅಷ್ಟು ಇರುತ್ತೆ. 16 hours ವರೆಗೂ ಕೂಡ ನೀವು ತೆಗಿಯೋವರೆಗೂ ಕೂಡ ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಓಕೆನಾ? ಸೊ 16 hours ಆದಮೇಲೆ ಅಥವಾ ಈವ್ನಿಂಗ್ ಆದಮೇಲೆ ನೀವು ಅದನ್ನು ತೆಕ್ಕೋಬೇಕಂದ್ರೆ ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೊ ನಾರ್ಮಲ್ ಏನು ಮೈಸೆಲರ್ ವಾಟರ್ ಎಲ್ಲ ನೀವು ಯೂಸ್ ಮಾಡಿ ಅಥವಾ ಕೋಕೋನಟ್ ಆಯಿಲ್ ಯೂಸ್ ಮಾಡಿ ನೀವು ತೆಗಿಬೋದು. ಅದರ್ವೈಸ್ ನೀವು ಬಿಲೋ ಏನು 16 hours ಒಳಗಡೆನೆ ನೀವು ಅದನ್ನು ರಿಮೂವ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಅದು ಹೋಗೋದೇ ಇಲ್ಲ. ಅಷ್ಟು ತುಂಬ ಚೆನ್ನಾಗಿ ಇದು ನಿಮ್ಮ ಲಿಪ್ಸ್ಗೆ ಅಡ್ಜಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ 20 ಶೇಡ್ಸ್ ಸಿಗುತ್ತೆ. ಓಕೆನಾ? ಸೊ ನಿಮ್ಮ ಶೇಡ್ಸ್ ಯಾವ್ದಿರುತ್ತೆ, ಸೊ ಅದನ್ನು ನೋಡಿಕೊಂಡು ನೀವು ತಗೋಬೋದು. ಮತ್ತು ಈ ಒಂದು ಲಿಪ್ಸ್ಟಿಕ್ನ ಎಲಾಸ್ಟಿಕ್ ಇಂಕ್ ಟೆಕ್ನಾಲಜಿನ ಯೂಸ್ ಮಾಡಿ ರೆಡಿ ಮಾಡಿರೋದ್ರಿಂದ ಸೊ ನಿಮಗೆ ಇಷ್ಟು ಸ್ಟೇವರೆಗೂ ಅಂದರೆ ಇಷ್ಟು ಅವರ್ಸ್ವರೆಗೂ ಕೂಡ ನಿಮಗೆ ಸ್ಟೇಬಲ್ ಆಗಿರುತ್ತೆ ನಿಮ್ಮ ಲಿಪ್ಸಲ್ಲಿ. ಆ್ಯಂಡ್ ಆಲ್ರೆಡಿ ನಿಮ್ಮ ಲಿಪ್ ಏನಾದ್ರು ಬ್ಲ್ಯಾಕ್ ಆಗಿತ್ತು ಅಂದರೆ ಪಿಗ್ಮೆಂಟೆಡ್ ಏನಾರು ಆಗಿತ್ತು ನಿಮ್ಮ ಲಿಪ್ಸ್ ಅಂತ ಹೇಳಿದ್ರೆ, ಸೊ ಬೇರೆದೇನಾರು ಈಗ ಲಿಪ್ಸ್ಟಿಕ್ ಹಚ್ಕೊಂಡಾಗ ಅದೊಂದು ರೀತಿ ಸ್ವಲ್ಪ ಕಲರ್ ಒಂದು ಸೈಡ್ ಕಲರ್ ಕಾಣೋದೆ, ಒಂದು ಸೈಡ್ ಬ್ಲ್ಯಾಕ್ ಥರ ಕಾಣೋಂಥದ್ದು. ಸೊ ಈ ರೀತಿನೆಲ್ಲ ಒಂದು ರೀತಿ ಕರೆಕ್ಟಾಗಿ ಅದು ಸ್ಟೇ ಆಗಿರೋದಿರಲ್ಲ. ಬಟ್ ಈ ಒಂದು ಲಿಪ್ಸ್ಟಿಕ್ ಆಗಲ್ಲ, ಫುಲ್ಲು ಕವರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಡಾರ್ಕ್ ಲಿಪ್ನ ಇದು ಕವರ್ ಮಾಡಿ ನ್ಯಾಚುರಲ್ ಆಗಿ ನಿಮ್ಮ ಲಿಪ್ಸ್ ಕಾಣೋ ಹಾಗೆ ಮಾಡುತ್ತೆ. ನೀವು ಯಾವ್ದಾದ್ರು ಶೇಡ್ ನಿಮ್ಗೆ ಒಂದು ಚೂಸ್ ಮಾಡಿದ್ದೀರಾ, ಸಪೋಸ್ ನೀವು ಪಿಂಕ್ ಚೂಸ್ ಮಾಡಿದ್ದೀರಾ ಅಥವಾ ನೀವೇನಾದ್ರು ಐವರಿ ಚೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಆ ಕಲರು ನ್ಯಾಚುರಲ್ ಆಗಿ ನಿಮ್ಮ ಲಿಪ್ಸ್ ಆ ಕಲರ್ ಇದೆ ಅನ್ನೋ ಹಾಗೆ ಇದು ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆ ರೀತಿನಲ್ಲಿ ಇದು ತೋರಿಸುತ್ತೆ. ಆ್ಯಂಡ್ ಈ ಒಂದು ಲಿಪ್ಸ್ಟಿಕ್ಕಲ್ಲಿ ಮೇನ್ ಆಗಿ ಡಿಮೆಥಿಕೋನ್ ಮತ್ತು ಅಲ್ಯೂಮಿನಾ ಅಂತ ಹೇಳಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಇದೆ. ಸೊ ಏನು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಬಿಕಾಸ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಮತ್ತು ಏನು ಕೂಡ ನಿಮಗೆ ಸ್ಮೆಲ್ ಬರೋದಿಲ್ಲ, ಪ್ಯಾರಾಬಿನ್ ಎಲ್ಲದೂ ಕೂಡ ಫ್ರೀ ಆಗಿದೆ ಫ್ರೆಂಡ್ಸ್. ಓಕೆನಾ? ಸೊ ಇದರಲ್ಲಿ ನಾನು ಆಗಲೇ ಹೇಳಿದಾಗೆ 20 ಶೇಡ್ಸ್ ಸಿಗುತ್ತೆ. ಸೊ ನಿಮ್ಮ ಶೇಡ್ಸ್ ಯಾವುದು ಅಂತ ಹೇಳಿ ನೀವು ಚೂಸ್ ಮಾಡ್ಬೋದು. ಸೊ ಕಾಮನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಾಗೋದಿಲ್ಲ ನಮ್ಮ ಶೇಡ್ಸ್ ಯಾವುದು ಅಂತ ಗೊತ್ತಾಗಲ್ಲ, ಹೇಗೆ ಚೂಸ್ ಮಾಡಬೇಕು ಅಂತ, ಆ ರೀತಿ ಕನ್ಫ್ಯೂಷನ್ಸ್ ಇರೋರಿಗೆ. ಸೊ ಈಗ ಎಲ್ಲ ಸ್ಕಿನ್ ಟೈಪ್ವರೆಗೂ ಸೂಟ್ ಆಗೋ ರೀತಿ
ವಿಡಿಯೋದಲ್ಲಿ ಒಂದು ಶೇಡ್ ಇದೆ. ಸೊ ಅದು 230 ಶೇಡ್. ಓಕೆನಾ. ಸೊ ಅದು ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ ಒಂದು ಶೇಡ್, ಅದನ್ನ ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ಈಗ ನೀವೇನಾದ್ರು ಮೀಡಿಯಂ ಟು ಫೇರ್ ಆ ಒಂದು ಮೀಡಿಯಂ ಕಲರ್ ಇದ್ದೀರಾ ಮತ್ತೆ ಫೇರ್ ಆಗಿ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ ನೀವು ಬೇಕಾದ್ರೆ 115 ಶೇಡ್ ನ ನೀವು ಚೂಸ್ ಮಾಡ್ಬೋದು. ಅದು ಫೌಂಡರ್ ಅಂತ ಹೇಳಿ. ಸೊ ಆ ಶೇಡ್ ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ಅಥವಾ ನಿಮಗೆ ಶೇಡ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ, ನಮಗೆ ಬೇರೆ ಶೇಡ್ ಬೇಕು ಅಂದ್ರೂ ಕೂಡ ನಿಮಗೆ ಇದನ್ನ ಬಿಟ್ಟು ಇನ್ನು 18 ಶೇಡ್ಸ್ ನಿಮಗೆ ಸಿಗುತ್ತೆ, ನೀವು ಬೇಕಾದ್ರೆ ತಗೋಬಹುದು. ಶೇಡ್ಸ್ ಎಲ್ಲ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂತ 230 ಶೇಡ್ಸ್ ನ ನೀವು ಅದನ್ನ ಚೂಸ್ ಮಾಡ್ಬೋದು. ಅಥವಾ ನೀವೇನಾದ್ರು ಮೀಡಿಯಂ ಮತ್ತೆ ಫೇರ್ ಕಲರ್ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ ನೀವು 115 ಶೇಡ್ ನ ನೀವು ಚೂಸ್ ಮಾಡ್ಬೋದು. ಓಕೆನಾ. ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 5 ml ಗೆ 349 ರುಪೀಸ್ ಆಗುತ್ತೆ. ಈಗ ಆಫರ್ ನಡೀತಾ ಇದೆ. ಆಕ್ಚುಲ್ ಆಗಿ ಇದು ಪ್ರೈಸ್ ಇರುವಂತದ್ದು 699. ಓಕೆನಾ. ಸೊ ನೀವೇನಾರ ಈಗ ಕಾಸ್ಮೆಟಿಕ್ ಶಾಪ್ ಅಲ್ಲಿ ನಿಮ್ ಗೊತ್ತಿರೋಂತ ನಮ್ಮ ಹತ್ರದಲ್ಲೇ ನಾವೇನೋ ತಗೊಂತೀವಿ ಅಂತ ಹೇಳಿದ್ರೆ ಮೆಬ್ಲಿನ್ ಬ್ರ್ಯಾಂಡ್ ಅವ್ರದ್ದು ತಗೊಂತೀವಿ ಒಂದು ಲಿಪ್ಸ್ಟಿಕ್ ಅಂತ ಹೇಳಿದ್ರೆ 700 ಅಂದ್ರೆ ₹1 ಕಮ್ಮಿ ನಿಮಗೆ 700 ರುಪೀಸ್ ಅಲ್ಲಿ ಸಿಗುತ್ತೆ. ಬಟ್ ಆನ್ಲೈನ್ ಅಲ್ಲಿ 50% ಆಫರ್ ಇದೆ, 349 ರುಪೀಸ್ ಅಲ್ಲಿ ಸಿಗುತ್ತೆ. ನಾನು ಬೇಕಿದ್ರೆ ನೈಕಾದು ಮತ್ತೆ ಟೀರಾ ಬ್ಯೂಟಿದು ಸೊ ಅದೆಲ್ಲದೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಲಿಂಕ್ ಮೂಲಕನೇ ತಗೊಳ್ಳಿ. ತುಂಬಾ ನಿಮಗೆ ಆಫರ್ ನಡೆಯೋದ್ರಿಂದ ಅರ್ಧ ಪ್ರೈಸ್ ಅಲ್ಲೇ ಸಿಗುತ್ತೆ. ಸುಮ್ಮನೆ ಜಾಸ್ತಿ ಅಮೌಂಟ್ ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ. ಬಿಕಾಸ್ ಆಫರ್ ನಡೀತಿದೆ ಅಂತ ಹೇಳಿದ್ರೆ ಆನ್ಲೈನ್ ತರಿಸ್ಕೊಳ್ಳೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ನಾನು ಒರಿಜಿನಲ್ ಲಿಂಕೇ ಕೊಟ್ಟಿರ್ತೀನಿ. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇದನ್ನ ಯಾರು ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು, ಏನು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಎವ್ರಿಡೇ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ನಾರ್ಮಲ್ ಆಗಿ ಯಾವಾಗಾದ್ರೂ ಒನ್ ಟೈಮ್ ಯೂಸ್ ಮಾಡ್ತೀರಾ ಅಂದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಾಗತ್ತೆ. ಅಂಡ್ ಬರೀ 5 ml ಅಷ್ಟೇ ಇದೆ, ಬೇಗ ಖಾಲಿ ಆಗತ್ತೆ ಅಂತ ಅನ್ಕೊಳ್ಬೋದು ನೀವು. ಇಲ್ಲ, ಇದು ಲಿಕ್ವಿಡ್ ಆಗಿರೋದ್ರಿಂದ ತುಂಬಾ ತಿಂಗಳವರೆಗೂ ಕೂಡ ನಿಮಗೆ ಬರುತ್ತೆ. ಓಕೆನಾ. ನೀವೇನು ತುಂಬಾ ಏನೋ ತುಂಬಾ ರಬ್ಬಾಗಿ ಏನೋ ನೀವೇನು ಹಚ್ಚಕ್ ಹೋಗೋದಿಲ್ಲ ಅಲ್ಲ, ಸ್ವಲ್ಪ ಲೈಟ್ ಆಗೇನೆ ಹಚ್ಕೊಂತೀರಾ. ಅಂಡ್ ಇದು ನ್ಯಾಚುರಲ್ ಫಿನಿಶ್ ಕೊಡೋದ್ರಿಂದ ಸೊ ಲಿಕ್ವಿಡ್ ಕೂಡ ಆಗಿರೋದ್ರಿಂದ ಸ್ವಲ್ಪನೇ ಸಾಕು. 5 ml ತುಂಬಾ ಜಾಸ್ತಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಬೇಕಾದ್ರೆ ನಿಮ್ಗೆ ml ಕೂಡ ಜಾಸ್ತಿ ಬೇಕಂದ್ರೂ ಕೂಡ ನೀವು ಅದನ್ನು ಆಪ್ಷನ್ ಕೂಡ ಇರುತ್ತೆ, ಅದನ್ನು ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅಂಡ್ ಈ ಒಂದು ಲಿಪ್ಸ್ಟಿಕ್ ನಿಮಗೆ ಇಷ್ಟ ಆಯಿತು ಅಂಡ್ ಹೆಲ್ಪ್ ಆಯಿತು ಅಂತ ಕೂಡ ಅನ್ಕೊಂಡಿದ್ದೀನಿ. ಯಾರೆಲ್ಲ ಕಮೆಂಟ್ ಮಾಡ್ತಿದ್ರಿ ಅಲ್ಲ, ತುಂಬಾ ಚೆನ್ನಾಗಿದೆ. ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಯೂಸ್ ಮಾಡ್ಬೋದು. ಅಂಡ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಲಿಪ್ಸ್ನ ನೀವು ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಅದೆಲ್ಲದೂ ಕೂಡ ಡ್ರೈ ಆದಮೇಲೆ ನೀವು ಲಿಪ್ ಬಾಮ್ ಯೂಸ್ ಮಾಡಬೇಕು ಫಸ್ಟ್. ಓಕೆನಾ. ಸೊ ಯಾವುದೇ ಸ್ಟೆಪ್ನ ನೀವು ಮರಿಲಿಕ್ಕೆ ಹೋಗಬಾರ್ದು. ಫಸ್ಟ್ ಲಿಪ್ ಬಾಮ್ ಯೂಸ್ ಮಾಡಿದ ನಂತರ ನೀವು ಈ ಒಂದು ಲಿಪ್ಸ್ಟಿಕ್ಗಳನ್ನು ನೀವು ಯೂಸ್ ಮಾಡ್ಬೋದು. ಅವಾಗ ನಿಮಗೆ ಸನ್ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿ ಸಿಗುತ್ತೆ, ಏನು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಪಿಗ್ಮೆಂಟೇಷನ್ ಏನಾರು ಆಗಿತ್ತು ನಿಮ್ಮ ಲಿಪ್ಸ್ ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಅಂಡ್ ಆಗದಿರೋ ರೀತಿನೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ನಾನು ಆಗಲೇ ಹೇಳಿದಾಗೆ ಲಿಂಕ್ ಕೂಡ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಇಷ್ಟಾರೆ ನೀವು ಲಿಂಕ್ ಮೂಲಕ ಹೋಗಿ ಪರ್ಚೇಸ್ ಮಾಡ್ಬೋದು. ಅಂಡ್ ಈ ವಿಡಿಯೋನ ಎಲ್ರಿಗೂ ಕೂಡ ತಪ್ಪದೆ ಶೇರ್ ಮಾಡಿ, ಸೊ ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.